ಸೂಪರ್ ಸ್ಟಾರ್ಗಳ ಸಾವು ಬಯಸಿದ್ದ ಸೋಕಾಲ್ಡ್ ಕಾಮಿಡಿಯನ್ಗೆ ಗ್ರಹಚಾರ ಕೆಟ್ಟಾಗಿದೆ. ಉಲ್ಟಾ ಕೌಂಟ್ ಡೌನ್ ಶುರುವಾಗಿದೆ. ವಿಕೃತ ಮನಸ್ಸಿನ ಮಡೆನೂರಿಗೆ ಇದೀಗ ಫೀಲ್ಡ್ ಚೇಂಬರ್ ಚಳಿ ಬಿಡಿಸಿದ್ದು ಕರಿಯರ್ಗೆ ಕೊಳ್ಳಿಯುತ್ತಿದೆ. ಈ ಕುರಿತ ಅಪ್ಡೇಟ್ ರಿಪೋರ್ಟ್ ಅಲ್ಲಿದೆ ನೋಡಿ. ಸ್ಟಾರ್ ನಟರ ಸಾವು ಬಯಸಿದ ಭೂಪನಿಗೆ ಚಿತ್ರರಂಗ ಚಾಟಿ. ಕಿರುತೆರೆ ಬೆಳ್ಳಿತೆರೆಯಿಂದ ಮನುಗೆ ಅನಿರ್ದಿಷ್ಟಾವಧಿ ಅಸಹಕಾರ. ಫಿಲಂ ಚೇಂಬರ್ನಿಂದ ಮನು ವಿರುದ್ಧ ಕೇಸ್, ಮಹತ್ವದ ನಿರ್ಧಾರ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿರುವ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಮಡೆನೂರು ಮನುಗೆ ಈಗ ಮತ್ತೊಂದು ಶಾಕ್ ನೀಡಿದೆ ಫಿಲಂ ಚೇಂಬರ್. 2 ದಿನಗಳ ಹಿಂದೆ ಇನ್ಸ್ಟಾ ಪೇಜ್ ಒಂದರಿಂದ ಮನು ಭಾವಚಿತ್ರ ಹಾಗೂ ಅದರ ಹಿನ್ನೆಲೆಯಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಚಿತ್ರರಂಗದ 3 ಬಿಗ್ ಸ್ಟಾರ್ಸ್ ಸಾವನ್ನ ಬಯಸಿ ಮಡೆನೂರು ಮನು ಮಾತನಾಡಿದ್ರು. ಅದೀಗ ಆತನ ಲೈಫ್ಗೆ ಮತ್ತೊಂದು ಮಹತ್ವದ ಉರುಳಾಗಿದೆ. ಶಿವರಾಜ್ ಕುಮಾರ್, ದರ್ಶನ್ ಹಾಗೂ ಧ್ರುವ ಸರ್ಜಾ ಹೀಗೆ ಸ್ಟಾರ್ ನಟರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದ ಈ ಸ್ಟಾರ್ ನಟರ ಸಾವು ಬಯಸಿದ್ದ ಮನುವಿನ ವಿಕೃತಿ ಮನಸ್ಥಿತಿಗೆ ಅಭಿಮಾನಿ ಸಂಘಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಅಭಿಮಾನಿಗಳಷ್ಟೇ ಅಲ್ಲ, ಚಿತ್ರರಂಗದ ಕಲಾವಿದರು ಕೂಡ ಅದರ ಬಗ್ಗೆ ಮಾತನಾಡಿದ್ದಾರೆ. ಹಿರಿಯ ನಟ ಜಗ್ಗೇಶ್ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ದು, ಸಾವು ಬಯಸಿದವನಿಗೆ ಕೇಡುಗಾಲ ಸಮೀಪಿಸಿದೆ ಎಂದಿದ್ದಾರೆ. ಜಗ್ಗೇಶ್ ಸಹ ಎಕ್ಸ್ ಖಾತೆಯಲ್ಲಿ ಮಡೆನೂರು ಮನು ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇದರ ಬೆನ್ನಲ್ಲೇ ಫಿಲಂ ಚೇಂಬರ್ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಾರಾ ಗೋವಿಂದು, ಉಮೇಶ್ ಬಣಕರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿತು. ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡ ಚಿತ್ರರಂಗ ಇನ್ಮೇಲೆ ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಇಂತಹ ಮಾತುಗಳನ್ನಾಡಿದ ಮಡೆನೂರು ಮನು ವಿರುದ್ಧ ಅನಿರ್ದಿಷ್ಟಾವಧಿ ಅಸಹಕಾರ ಘೋಷಿಸಿದೆ. ಅರ್ಥಾತ್ ಪರೋಕ್ಷವಾಗಿ ನಟನೆಯಿಂದ ಮನುನ ಬ್ಯಾನ್ ಮಾಡಿದೆ. ಇದು ಯಾರು ಕಂಡುಹಿಡಿಯೋದು, ಅವ್ರು ಕಂಡುಹಿಡಿತಾರೆ. ಮಾತಾಡಿರೋದು ನಿಜನೋ ಸುಳ್ಳು ಅನ್ನೋದು ಸೆಕೆಂಡ್ರಿ, ಆದರೆ ಅಯ್ಯಪ್ಪ ಮಾತಾಡಿರೋದು ರಾಂಗ್ ಅಂತ ಹೇಳ್ಬಿಟ್ಟು ಎಂಟೈರ್ ನಮ್ಮ ಅಂಗಸಂಸ್ಥೆಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಯಾವುದೇ ಇದು ಭಾಗವಹಿಸೋಂಗಿಲ್ಲ. ಥಿಯೇಟ್ರ್ಗೆಲ್ಲ ಇದು ಸಿನಿಮಾಗಳೆಲ್ಲ ಆಗ್ಬೋದು, ಸೀರಿಯಲೆಲ್ಲ ಆಗ್ಬೋದು, ಯಾರೂ ಅವ್ರಿಗೆ ಎಂಟರ್ಟೈನ್ ಮಾಡಬಾರ್ದು ಅನ್ನೋದು ನಮ್ಮ ಎಲ್ಲರ ಒಗ್ಗಟ್ಟು ನಿಲುವು ತಗೊಂಡ್ಬಿಟ್ಟು ಅವ್ರಿಗೆ ಇವತ್ತಿನ ದಿನ ಅಸಹಾರ ನಾನ್ ಕೋಆಪರೇಷನ್ ಅಂತ ಮಾಡಿದ್ದೀವಿ. ಒಟ್ಟಾರೆ ಸಂಕಷ್ಟದ ಸುಳಿಗೆ ಸಿಲುಕಿರೋ ಮಡೆನೂರು ಮನುಗೆ ಮತ್ತಷ್ಟು ಸಮಸ್ಯೆಗಳು ಎದುರಾಗಿವೆ. ಕುಡಿದ ಮತ್ತಿನಲ್ಲಿ ಯಾರ ಮೇಲೆ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು ಅಂದ್ಕೊಂಡ್ರೆ ಅದು ತಪ್ಪು. ಅದಕ್ಕೆ ತಕ್ಕನಾದ ಬೆಲೆ ತೆರಲೇಬೇಕು ಅನ್ನೋದಕ್ಕೆ ಮನು ಮಾತುಗಳು ಜ್ವಲಂತ ಸಾಕ್ಷಿಯಾಗ್ತಿವೆ. ಹಾಗಾಗಿ ಇನ್ಮೇಲೆ ಯಾರಾದ್ರೂ ಯಾರಿಗಾದ್ರೂ ಸಾವು ಬಯಸಿದ್ರೆ ಹುಷಾರ್ ಅನ್ನುವ ಖಡಕ್ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.